ನವಲಗುಂದದ ಮಹಾಪುರುಷ ಅಜಾತ ನಾಗಲಿಂಗೇಶ್ವರ ಅವಧೂತರ ಮಹಾಪುರಾಣವನ್ನು ತಾವು 9ನೇ ದಿನಗಳನ್ನು ಮುಗಿಸ್ಕೊಂಡು 10ನೇ ದಿವಸದಲ್ಲಿ ಪಾದಾರ್ಪಣೆ ಮಾಡ್ತಾ ಇದ್ದೀರಿ. ನಾಗಲಿಂಗ ಸ್ವಾಮಿಗಳು ಪರಮ ಸದ್ಗುರುನಾಥನ ಕೃಪಾಶೀರ್ವಾದವನ್ನು ಪಡೆದುಕೊಂಡು ಗುರುವಿನ ಆಜ್ಞೆಯಂತೆ ಶ್ರೀಗುರು ವಚನದಂತೆ ಅವರು ಲೋಕ ಸಂಚಾರ ಮಾಡ್ತಾ ಅನೇಕ ಹಳ್ಳಿ ಪಟ್ಟಣ ಗ್ರಾಮಗಳನ್ನು ಸಂಚಾರ ಮಾಡ್ತಾ ಅವರು ಬಿಜವಾಡ ಗ್ರಾಮ ಅಂಥೇಳಿ ಒಂದು ಗ್ರಾಮ ಬರ್ತಾ ಇದೆ. ಆ ಗ್ರಾಮಕ್ಕೆ ಆಗಮಿಸಿ ಅಲ್ಲಿ ಗ್ರಾಮದಲ್ಲಿರತಕ್ಕಂಥ ಒಂದು ಆದಿಶಕ್ತಿ ಜಗಜ್ಜನನಿ ಗ್ರಾಮ ದೇವತೆ ಅಂತ ಒಂದು ದೇವಸ್ಥಾನ, ಆ ಸ್ಥಾನಕ್ಕೆ ಪೂಜ್ಯ ಮಹಾಯತಿವರ್ಯ ನಾಗಲಿಂಗ ಸ್ವಾಮಿಗಳಾಗಮಿಸಿ ಭಗವತಿ ಗ್ರಾಮ ದೇವತೆಗೆ ಸಾಷ್ಟಾಂಗ ಎರಗಿ ದೇವಿ ಪ್ರಾರ್ಥನೆಯನ್ನು ಮಾಡಿ ದೇವಿಯ ಅಷ್ಟೋತ್ತರ ನಾಮಾವಳಿಗಳು, ಶತನಾಮಾವಳಿಗಳು ಮತ್ತು ವೇದಗಳೆಲ್ಲ ದೇವಿಯನ್ನು ಭಗವತಿಯನ್ನು ವರ್ಣನ ಮಾಡಿದ್ದಾರೆ. ಭಾಳ ಅದ್ಭುತವಾಗಿ ಅವರೆಲ್ಲ ತಮ್ಮ ಶ್ಲೋಕದಲ್ಲಿ ಅಥವಾ ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿಯೊಳಗೆ ಶಿವಕಾರುಣ್ಯ ಸ್ಥಳದಲ್ಲಿಯೂ ಕೂಡ ಪರಮೇಶ್ವರಿಯ ಪುಣ್ಯನಾಮವನ್ನು ಅಂತ ಬರ್ಕೊಂಡು ಬಂದಿದ್ದಾರೆ. ಹ್ರಿಂಕಾರಿ ವಾಣಿ ಕಲ್ಯಾಣಿ ರುದ್ರಾಣಿ ಅಂತ ಹೌದಲ್ಲ. ಹಾಗೆ ಆ ಎಲ್ಲ ಭಗವತಿಯ ಸ್ತೋತ್ರವನ್ನು ಮಾಡಿದ ಕ್ಷಣ ನಾಗಲಿಂಗ ಸ್ವಾಮಿಗಳ ಭಾವಪೂರಿತವಾಗಿ ಅಂತರಾಳದ ಕರುಣೆಯಿಂದ ಭಗವತಿಯನ್ನು ಪ್ರಾರ್ಥನೆ ಮಾಡಿದಾಗ ಅದು ದ್ಯಾಮೋವನ ಮೂರ್ತಿ ಅಂತಂದ್ರೆ ಕಟ್ಟಿಗೆದಿರ್ತದೆ ರೀ, ಕಟ್ಟಿಗೆದಿರ್ತಿರ್ತದೆ ಗ್ರಾಮ ದೇವತೆ ಮೂರ್ತಿಯನ್ನು. ಆ ಮೂರ್ತಿಯೊಳಗೆ ಸಾಕ್ಷಾತ್ ದೇವಿನ ಪ್ರತ್ಯಕ್ಷಳಾಗಿ ಅಂದ್ರೇನು, ಚಲನ ಇಲ್ಲದ ವಸ್ತುವಿನೊಳಗೆ ಚಲನೆಗೊಂಡು ಮಹಾಪುರುಷರಾಗಿರತಕ್ಕಂಥ ನಾಗಲಿಂಗ ಸ್ವಾಮಿಗಳಿಗೆ ಅಭಯ ಆಶೀರ್ವಾದ ಮಾಡ್ತಾ ಇದ್ದಾಳೆ ಭಗವತಿ. ಅಪ್ಪ ನಾಗಲಿಂಗ, ನಿನ್ನ ಪರಿಪೂರ್ಣವಾಗಿರತಕ್ಕಂಥ ವೈರಾಗ್ಯಕ್ಕೆ, ನಿನ್ನ ಜ್ಞಾನಕ್ಕೆ, ನಿನ್ನ ಸ್ಥಿತಪ್ರಜ್ಞಕ್ಕೆ ಮತ್ತು ನಿನ್ನ ಅವಧೂತ ಸ್ಥಿತಿಗೆ ನಾನು ಪ್ರಸನ್ನಳಾಗಿ ನಿನಗೆ ನನ್ನ ಪೂರ್ಣವಾಗಿರತಕ್ಕಂಥ ಆಶೀರ್ವಾದ ಮಾಡ್ತೀನಿ ಅಂತ ಭಗವತಿ ಹೇಳ್ತಾಳೆ. ಇಲ್ಲಿವರೆಗೆ ನೀನು ಜಗತ್ತನ್ನು ಅಂಜಿ ನಡೀತಾ ಇದ್ದಿ, ಇನ್ಮೇಲೆ ಜಗವೇ ನಿನಗಂಜಿ ನಡಿಬೇಕು, ಹಾಗೆ ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ ಹೇಳ್ತಾ ಇದ್ದಾಳೆ. ಇನ್ನೂ ಕೂಡ ಏನಂತಂದರೆ, ಅಪ್ಪ ಈ ಜಗತ್ತಿನೊಳಗೆ ಭಕ್ತಾದಿಗಳು ಜೀವಿಗಳು ಅನೇಕ ಥರವಾಗಿರ್ತಕ್ಕಂಥವ್ರು ಇರ್ತಿರ್ತಾರೆ. ದುಷ್ಟರು ಇರ್ತಾರೆ, ಸಾಧುರಿಗೆ ಸೇರ್ಲಾರ್ದವರು ಇರ್ತಾರೆ, ನಿಂದ ಮಾಡೋರು ಸಹಿತ ಇರ್ತಾರೆ, ಸ್ತುತಿ ಮಾಡೋರು ಕೂಡ ಇರ್ತಾರೆ, ಹೊಗಳವ್ರು ಇರ್ತಾರೆ, ಕಾರ್ಯವ್ರು ಇರ್ತಾರೆ, ಬಂದರೂ ಮನೆಯಾಗಿಂದ ಕುತ್ತಿಗೆ ಹಿಡಿದು ಹೊರಗೆ ದಬ್ಬೋರು ಸಹಿತ ಇರುತ್ತಾರೆ. ಆದ್ದರಿಂದ ನಿನ್ನ ಸ್ತುತಿಯೇ ನನ್ನ ಸ್ತುತಿ, ನಿನ್ನ ಮರ್ಯಾದೆಯೇ ನನ್ನ ಮರ್ಯಾದೆ, ನಿನ್ನ ಗೌರವವೇ ನನ್ನ ಗೌರವ, ನಿನ್ನ ಪ್ರಸಾದವೇ ನನ್ನ ಪ್ರಸಾದ. ಅಂದರೆ ಇದರ ಅರ್ಥ ದೇವಿ ಏನು ಹೇಳ್ತಾಳೆ, ನಿನಗೆ ಲೋಕದಲ್ಲಿರ್ತಕ್ಕಂಥ ಭಕ್ತಾದಿಗಳು ಯಾವ ರೀತಿಯಾಗಿ ಕಾಣ್ತಾರೆ, ಯಾವ ರೀತಿಯಾಗಿ ಭಾವಿಸ್ತಾರೆ, ಯಾವ ರೀತಿಯಾಗಿ ನಿನಗೆ ಮರ್ಯಾದೆ ಮಾಡ್ತಾರೆ, ಆ ಮರ್ಯಾದೆಯೇ ನನಗೆ. ಅಂದ್ರೇನು,
ನನ್ನಲ್ಲಿ ನಿನ್ನಲ್ಲಿ ಕಿಂಚಿತ್ತಾದರೂ ಕೂಡ ಭೇದ ಇಲ್ಲ. ನಾನೇ ನೀನು, ನೀನೇ ನಾನಪ್ಪ ಅಂಥೇಳಿ ಭಗವತಿ ಮಹಾಸ್ವಾಮಿಗಳಿಗೆ ಆಶೀರ್ವಾದ ಮಾಡಿ ಇನ್ಮೇಲೆ ನೀನು ಈ ಲೋಕದೊಳಗೆ ಅನಂತ ಲೀಲೆಗಳನ್ನು ಮಾಡ್ತಾ, ಅನಂತ ಪವಾಡಗಳನ್ನು ಮಾಡ್ತಾ, ಆ ಭಕ್ತರನ್ನು ಕಲ್ಯಾಣ ಮಾಡುತ್ತಾ, ಅವರ ಬದುಕಿಗೆ ದಾರಿದೀಪವಾಗಿ, ಜ್ಞಾನದ ಜ್ಯೋತಿಯಾಗಿ, ಅಭಯಹಸ್ತದ ಹರಿಕಾರನಾಗಿ ನೀನು ಜಗವನ್ನು ಬೆಳಗುತ್ತಾ ಹೋಗಪ್ಪ ಅಂಥೇಳಿ ಆ ತಾಯಿ ಭಗವತಿ ಗ್ರಾಮ ದೇವತೆ ಆ ನಾಗಲಿಂಗಪ್ಪಗಳವರಿಗೆ ಆಶೀರ್ವಾದ ಮಾಡ್ತಾಳೆ. ದೇವಿ ಆಶೀರ್ವಾದ ಮಾಡಿದ್ಲು ಅಂದರೆ ಈ ಜಗತ್ತಿನಾಗ ಯಾವ ದೇವ್ರನ್ನೂ ಕೂಡ ಆಶೀರ್ವಾದ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಯಾಕಂದ್ರೆ ಎಲ್ಲ ದೇವರುಗಳೆಲ್ಲ ಆಕಿನ ಹೊಟ್ಟೆಗೆ ಹುಟ್ಟಿರ್ತಕ್ಕಂಥವರು. ಇವರೆಲ್ಲ ಎಲ್ಲ ದೇವರಂತ ತೆಳಗಿನ ದೇವರಂದ್ರಿ ಮಾತ್ರ ನೀವೆಲ್ಲ ಬ್ರಹ್ಮ, ವಿಷ್ಣು, ಮಹೇಶ್ವರ, ಇಂದ್ರ, ಚಂದ್ರ, ಸೂರ್ಯ, ನಕ್ಷತ್ರ, ಆಕಾಶ, ಒಟ್ಟಾರೆ ಭೂಮಂಡಲವ 14 ಲೋಕಗಳನ್ನೆಲ್ಲ ನಿರ್ಮಾಣಗೊಂಡಿದ್ದು ಆ ಜಗಜ್ಜನನಿಯಿಂದ ಅಂತೇಳಿ ಚಿದಾನಂದ ಅವಧೂತರು ದೇವಿ ಪುರಾಣದಲ್ಲಿ ಕೂಡ ಬರ್ಕೊಂಡು ಬಂದಿದ್ದಾರಲ್ಲ. ಹಾಗಾಗಿ ಆ ದೇವಿ ಆಶೀರ್ವಾದ ಆಯಿತು ಅಂತಂದರೆ ಅವನಿಗೆ ಜಗತ್ತಿನೊಳಗೆ ಸೋಲಿಲ್ಲ. ಮತ್ತು ಅವನ ಮೇಲೆ ಯಾರೇ ಚೇಡಿ, ಚಿಪಾಟಿ, ಮಾಟು, ಮದ್ದು, ಅವನು ಹಿಂಗೆ ಏನಾರು ಮಾಡಿ ಕೆಡಿಸ್ಬೇಕು ಮಾಡಬೇಕಂತಕ್ಕಂಥ ದುಷ್ಟರು ಕೂಡ ಇರುತ್ತಾರೆ. ಅಂಥವ್ರು ಯಾರೇ ಇದ್ದರೂ ಕೂಡ ಅವನಿಗೆ ಯಾರಿಂದಲೂ ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಭಗವತಿ ಆಶೀರ್ವಾದ ಪಡೆದುಕೊಂಡು ಮತ್ತೆ ಸಂಚಾರ ಮಾಡ್ತಾ ಎಲ್ಲಿ ಬರ್ತಾರಪ್ಪ ಅಂತಂದರೆ ಸುರಪುರ ತಾಲೂಕಿನೊಳಗಿರತಕ್ಕಂತಹ ಕೃಷ್ಣಾ ನದಿಯ ಎಡದಂಡೆಯಾಗಿರತಕ್ಕಂಥ ಅದು ದಕ್ಷಿಣ ಕಾಶಿ ಅಂತ ಹೆಸರು ಪಡ್ಕೊಂಡು ಬಂದಿದೆ. ತಿಂತಿಣಿ ಆ ತಿಂತಿಣಿಯೇ ಮೌನೇಶನಲ್ಲಿ ಆ ಕೃಷ್ಣಿಯೊಳಗೆ ಸ್ನಾನ ಮಾಡಿಕೊಂಡು ಮೌನೇಶನನ್ನು ದರ್ಶನ ಮಾಡೋದ್ರ ಜೊತೆಗೆ ಅವರು ಪ್ರಾರ್ಥನಾ ಮಾಡ್ತಾ ಇದ್ದಾರೆ. ಮೌನೇಶ ಅವರ ತಾಯಿ ತಂದೆ ದೇವರ ಗೋನಾಳ ಅಂತ ಬರ್ತದೆ ಅಲ್ಲೇ ಪಕ್ಕದಲ್ಲೇ. ಪಂಚಾಳ ಮನೆತನದ ಹಾವಕ್ಕ ಮತ್ತು ಹಾವಣ್ಣ ಅಂತ ತಿಂತಿಣಿ ಮೌನೇಶನ ತಾಯಿ ತಂದಿಗಳ ಹೆಸರು. ಹಾವಕ್ಕ ಹಾವಣ್ಣ ಅಂಥೇಳಿ ಆ ಯಮ್ಮ ಹಾವಕ್ಕ ಲಿಂಗದ ಪೂಜೆಯನ್ನು ಮಾಡುವಂಥ ಸಮಯದಲ್ಲಿ ಆ ಮೌನೇಶ್ವರನು ಆ ಲಿಂಗದಲ್ಲಿ ಪ್ರಕಟನಾಗಿ ತಾಯಿಗೆ ಪ್ರಸನ್ನನಾಗಿದ್ದ ಅವ್ರ ಪುರಾಣದಲ್ಲಿ ಬರುತ್ತದೆ. ಅಂತಪ್ಪ ಭಗವಂತ ಮೌನೇಶ ಕುರಿಗಳು ಸಹಿತ ಕೈದಾನಂತ, ಕುರಿಗಳನ್ನು ಕಾಯ್ದು ಕುರುಹವನ್ನು ನೋಡಿದಾತ ಅಂತ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರು ಕೂಡ ವಚನಕಾರರು, ಮೌನೇಶ್ವರರು ಕೂಡ ಸುಮಾರು 800-900 ವಚನಗಳನ್ನು ಬರ್ಕೊಂಡು ಬಂದಾರೆ. ಅಂಥ ಮಹಾನ ಯತಿವರ್ಯ ಮೌನೇಶನ ದರ್ಶನ ಮಾಡಿಕೊಂಡು ಮತ್ತೆ ನಾಗಲಿಂಗ ಸ್ವಾಮಿಗಳು ಜಗತ್ತಿನ ಮೇಲೆ ಭಾಳ ದೊಡ್ಡ ಸಂಚಾರ ಮಾಡ್ಯಾರ್ರಿ ಅವರು. ಅದರಾಗ ದಿನಗಳ ಕಡಿಮೆ ಇರೋದ್ರಿಂದ ಅವರು ಪುರಾಣ ಸ್ವಲ್ಪ ಇನ್ನೂ ಬಹಳ ಹೇಳಕ್ಕೆ ಸಮಯ ಕಡಿಮೆ ಸಿಗ್ತದೆ. ಆದ್ದರಿಂದ ಅವರು ಸಂಚಾರ ಮಾಡ್ತಾ ಬಹುತೇಕವಾಗಿ ನಾವೇನು ಅಮೋಘ ಸಿದ್ದೇಶ್ವರ ಮತ್ತು ಮಲ್ಕಾರ ಸಿದ್ಧ, ಬಿಳ್ಳಿ ಸಿದ್ಧ, ಅವಧೂ ಸಿದ್ಧ ಇವರೇನು ಪವಾಡ ಮಾಡ್ಯಾರಂತ ಅಂತೀವಿ ಅಲ್ರಿ, ಅವರು ಕೂಡ ಇದೇ ಥರನಾಗಿನ ಪವಾಡ ಮಾಡಿದ್ದಾರೆ. ಅವರ ಪವಾಡಗಳು ಕೆಲವೊಂದು ಹೇಳುವಂಥ ಪ್ರಯತ್ನ ಮಾಡ್ತೀನಿ ನಾನು. ಅಲ್ಲಿಯಿಂದ ಆ ಮೌನೇಶನ ದರ್ಶನ ಮಾಡಿಕೊಂಡು ಜಗದಂಬೆ ಬಾದಾಮಿ ತಾಲೂಕಿಗೆ ಬಂದು ಬನಶಂಕರ ದೇವಿಯ ದರ್ಶನ ಮಾಡಿಕೊಂಡು ಅಲ್ಲಿ ಒಂದು ಹರಿದ್ರಾ ತೀರ್ಥ ಅಂತ ಬರ್ತದೆ. ಬನಶಂಕರಿಗೆ ಹೋಗಿರೀನಿ ಯಾರು ಹೋಗಿನಪ್ಪ? ಹೋಗಿಯ ಗುಡಿ ಮುಂದೆ ಏನಂತಾರೆ ತೀರ್ಥಕ್ಕೆ, ಅದಕ್ಕೆ ಭಾಳ ಸುಂದರವಾಗಿರ್ತಕ್ಕಂಥ ಅಲ್ಲಿನೂ ಕೂಡ ಸ್ನಾನ ಮಾಡಿ ಭಗವತಿ ಬನಶಂಕರಿಯ ಆಶೀರ್ವಾದ ಪಡೆದುಕೊಂಡು ಮಹಾಸ್ವಾಮಿಗಳು ಲಿಂಗನ ಬಂಡಿ ಅಂತ ಒಂದು ಊರಿಗೆ ಬರ್ತಾರೆ. ಯಾವ ರೂಪ? ಲಿಂಗನ ಬಂಡಿ ಅಂತ ಒಂದು ಊರಿಗೆ ಬರ್ತಾರೆ. ಅವರು ಮನೆಗೆ ಭಿಕ್ಷಾ ಬೇಡಿ ಊಟ ಮಾಡ್ತಿದ್ರು. ಲಿಂಗನ ಬಂಡಿ ಒಳಗೆ ಒಬ್ಬಕ್ಕೆ ಹೆಣ್ಮಗಳು ದುರ್ಗಮ್ಮ ಮತ್ತು ದುರ್ಗಪ್ಪ ಅಂತ ಹೇಳಿದ್ರು. ಅವ್ರ ಮನೆಗೆ ಬಂದು, ಅಮ್ಮ
ನನಗೆ ಹಸಿವೆಯಾಗಿದೆ, ಒಂದಿಷ್ಟು ಅನ್ನ ಕೊಡಬೇಕು ಅಂತ ಕೇಳಿಕೊಂಡಾಗ ಆ ತಾಯಿನೂ ಕೂಡ ಸಾಧು ಸತ್ಪುರುಷರ ಮೇಲೆ ಮತ್ತು ಅತಿಥಿಗಳ ಮೇಲೆ ಬಹಳ ಪ್ರೀತಿ ಇರತಕ್ಕಂಥ ತಾಯಿ ಅವ್ರನ್ನ ಮನೆಯೊಳಗೆ ಬರಮಾಡಿಕೊಂಡು ಕಂಬಳಿ ಗದ್ದಿಗೆ ಮಾಡಿ ಅವರು ಪಾತ್ಪೂಜೆ ಮಾಡಿ ಅವರಿಗೆಲ್ಲ ಬಿಸಿ ರೊಟ್ಟಿ ಮತ್ತು ಪಲ್ಯ ಪ್ರಸಾದವನ್ನು ಎಡೆ ಮಾಡಿಟ್ಟು ಕೂಡಲೇ ನಾಗಲಿಂಗರಂತಾರೆ, ಇದರ ಜೊತೆ ನನಗೊಂದಿಷ್ಟು ಬೆಲ್ಲ ಬೇಕು ಅಂತ ಹೇಳ್ತಿರ್ತಾರೆ. ಆಯಿತು ಬುದ್ಧಿ, ಬೆಲ್ಲ ತಂದು ಕೊಡ್ತೀನಿ ಅಂತ ಹೇಳ್ತಿರ್ತಾರೆ ಅವರು. ಆ ನಂತರ ಮತ್ತೆ ಒಂದು ಸ್ವಲ್ಪ ಉಪ್ಪು ಬೇಕು ಅಂತ ಕೇಳ್ತಿರ್ತಾರೆ. ಅಂದ್ರೆ ಮನೆಯಾಗ ಇಲ್ಲದ ವಸ್ತುಗಳನ್ನು ಕೇಳ್ಕೋತ ಕೊನೆಗೆ ನನಗೊಂದಿಷ್ಟು ಆಕಳ ಹಾಲಿದ್ರೆ ಕೊಡಮ್ಮ ಅಂಥೇಳಿ ಕೇಳ್ತಾಯಿದ್ರು ಊಟ ಮಾಡಾಗ. ಆಕಳ ಹಾಲು ಕೊಡಮ್ಮ ಅಂತಂದು ಕೂಡಲೇ ಆ ಅಂತಳೆಯಪ್ಪ 1-2 ನಿಮಿಷ ತಡ್ಕೊಳ್ರಿ, ನಾನು ಹೋಗಿ ಹಾಲು ತರ್ತೀನಿ ಅಂತ ನಾಗಲಿಂಗ ಸ್ವಾಮಿಗಳಿಗೆ ಹೇಳ್ತಾ ಇದ್ದಾಳೆ. ಅವ್ರು ಕೇಳಿದ್ರು, ಅಲ್ಲ ಹಾಲು ತರಕ್ಕೆ ನಿನ್ನ ಮನೆಗೆ ಇಲ್ಲೇನು, ಎಲ್ಲಿಗೆ ಹೋಗುತ್ತಿ ಅಂತ ಕೇಳಿದಾಗ, ಇಲ್ಲೇ ಪಕ್ಕದ ಮನೆಯಕ್ಕೆ ನಮ್ಮ ಗೆಳತಿ ಹೈನ ತರ್ಕೊಂಡು ಬರ್ತೀನಿ ಸ್ವಾಮಿ ಅಂತಂದ್ಲು. ನಿನ್ನ ಮನೆಗೆ ಆಕಳಿಲ್ಲ ಅಂತ ಕೇಳಿದರು. ಐತೆಪ್ಪ, ಅದು ತುಂಬ ಗರ್ಭಿಣಿ ಇದೆ, ಅಂದರೆ ಈಗ ಈಲಿಕೆ ಆಗ್ಯದ, ಇನ್ನೊಂದು 15-20 ದಿವಸ ಹೋಗ್ತದೆ, ಅದಕ್ಕೆ ಮನೆಯಾಗ ಒಂದಿಷ್ಟು ಹೈನಿ ಇಲ್ಲಪ್ಪ ಅಂತಂದು ಕೂಡಲೇ ನಾಗಲಿಂಗ ಸ್ವಾಮಿಗಳಂದ್ರಂತ, ಇಲ್ಲಮ್ಮ ನಿನ್ನ ಮನೆಯಾಗಿನ ಹಾಲು ನನಗೆ ಬೇಕು, ಬೇರೆದವ್ರ ಮನೆಯಿಂದ ತಂದಂಥ ಹಾಲನ್ನು ಸ್ವೀಕಾರ ಮಾಡೋದಿಲ್ಲ, ಅದಕ್ಕೆ ನಿನ್ನ ಮನೆಯಾಗಿನ ಹಾಲು ಬೇಕು ಅಂದ ಕೂಡಲೇ ಆಕೆ ಹೇಳ್ತಾಳೆ, ದುರ್ಗಮ್ಮ, ಯಪ್ಪ ಗುರುನಾಥ, ನನ್ನ ಮನೆಯಾಗ ಕೊಡಲಿಕ್ಕೆ ನಾನೇನು 2 ಮಾಡ್ತೀನ, ಆದರೆ ಆಕಳ ಈಲಿಕಾಗೈತಿ ಹೈನಿಲ್ಲ ಅಂತಂದು ಕೂಡಲೇ ಹಂಗಾರೆ ನನ್ನ ಕೈಯಾಗ ತಂದು ಗಡಿಗೆ ಕೂಡ ನಾ ಹಿಡ್ಕೋತೀನಿ ಅಂದ್ರಂತ್ರಿ. ನಾಗಲಿಂಗ ಸ್ವಾಮಿಗಳು ಗಡಿಗೆ ತಂದು ಕೊಡಮ್ಮ, ನಾ ಹಾಲು ಹಿಡ್ಕೋತೀನಿ ಅಂತಂದು ಕೂಡಲೇ ತಾಯಿಗೆ ಆಶ್ಚರ್ಯ ಆಯಿತು. ಅಲ್ಲ, ಈಲಿಕಾದ ಆಕಳ ಹೆಂಗೆ ಹಾಲು ಕೊಡ್ತೈತಿ ಅಂತ ಕಿಮ್ಮತ್ತು ತಂದು ಕೊಟ್ಟಳು ಗಡಿಗೆ. ಆಕಳ ಹತ್ರ ಹೋಗ್ತಾನೆ, ಅಮ್ಮ ನನಗೆ ಹಾಲು ಕೊಡ್ತೇ ಇಲ್ಲ ಅಂತಂದು ಕೂಡಲೇ ಆ ಈಲಿಕಾದಂಥ ಆಕಳ ಕೆಚ್ಚಲದೊಳಗಿಂದ ಹಾಲು ತಾನ ಸುರ್ಯಾಕತ್ತು ಅಂದರು. ಅವು ಹಾಲನ್ನು ತಗೊಂಡು ಇವರು ಪ್ರಸಾದಕ್ಕೆ ಕೂತ್ಕೊಂಡ್ರ ಜೊತೆಗೆ ಮತ್ತೆ ಆ ದುರ್ಗಮ್ಮಗಂತಾರೆ, ಅಮ್ಮ ನನ್ನದೊಂದು ನೇಮ್ ಅದ. ಎಂಥ ನೇಮ ನೋಡ್ರಿ, ನಾ ಯಾರ ಮನೆಗೆ ಭಿಕ್ಷಾ ಬೇಡ್ತೀನಿ, ಯಾರ ಮನೆಯೊಳಗೆ ಪ್ರಸಾದ ಮಾಡ್ತೀನಿ ನೋಡ್ರಿ, ಅವ್ರ ಮನೆಯೊಳಗೆ ನಾನು ಆಕಳ ಹಾಲನ್ನು ನಾನು ಕುಡಿಯುವುದಕ್ಕಿಂತ ಮುಂಚಿತ ಅವ್ರ ಮನೆಯೊಳಗೆ ಯಾವನಾರ ಮಕ್ಕಳು ಮೊಮ್ಮಕ್ಕಳಿದ್ರಂದರೆ ಅವ್ರಿಗೆ ಮೊದಲನ್ನ ಹಾಲು ಕೊಟ್ಟು ನಂತರ ಸ್ವೀಕಾರ ಮಾಡ್ತೀನಿ. ಅದಕ್ಕೆ ನಿನ್ನ ಮನೆಯಾಗ ಮಗ ಇತ್ತಂದ್ರೆ ಕರಿಯವ್ವ, ಮತ್ತು ಹಾಲು ಅವನಿಗೆ ಮೊದಲು ಕೊಟ್ಟು ನಾ ಸ್ವೀಕಾರ ಮಾಡ್ತೀನಿ ಅಂತ ನಾಗಲಿಂಗ ಸ್ವಾಮಿಗಳು ಲಿಂಗನ ಬಂಡಿ ಹಳ್ಳಿ ಒಳಗೆ ಆ ತಾಯಿ ದುರ್ಗಮ್ಮಗೆ ಹೇಳ್ತಾ ಇದ್ದಾರೆ. ಆವಾಗ ಆಕಿ ಅಂದ್ಲು, ಯಪ್ಪ ಮದುವೆಯಾಗಿ ಸುಮಾರು 24 ವರ್ಷಗಳನ್ನು ಗತಿಸಿದಾವೆ, ನನಗೆ ಸಂತಾನಿಲ್ಲ ಗುರುನಾಥ, ನನಗೆ ಮಕ್ಕಳಿಲ್ಲ ಸ್ವಾಮಿ, ಮಕ್ಕಳಿಲ್ಲ. ಹಾಗಾದರೆ ಮಕ್ಕಳಿಲ್ಲ ಅಂತಂದ್ರೆ ಏನು ಮಾಡೋದು ಅಂತ ಹೇಳಿ, ಪರವಾಗಿಲ್ಲಮ್ಮ ಮಾಡಿದ್ರೆ ನೀರ್ಲಿಲ್ಲ, ಇರಲಿ ಸ್ವಲ್ಪ ಕುದಿಯಾಗಿ ಚಾಲು ಇರಲಿ, ಚಾಲು ಮಾಡಿ. ಆಮೇಲೆ ಆ ಯಮ್ಮನಿಗೆ ನಾಗಲಿಂಗ ಸ್ವಾಮಿಗಳು ಹೇಳ್ತಾರೆ, ಆತು ಪರವಾಗಿಲ್ಲ, ನಾನು ಪ್ರಸಾದ ಮಾಡ್ತೀನಿ, ಪ್ರಸಾದ ಮಾಡಿ ಮತ್ತೆ ಕೆಲವು ದಿವಸ ಬಿಟ್ಟು ನಿನ್ನ ಮನೆಗೆ ಬರ್ತೀನಿ. ನಾನು ಬರೋದ್ರೊಳಗಾಗಿ ನಿನ್ನ ಮನೆಯಾಗೇನು ಆಕಳ ಇಲಿಕಾಗೈತಿಯಲ್ಲ, ನೀನು ಕೆಲವು ದಿವಸನೊಳಗೆ ಗರ್ಭವತಿಯಾಗತಿ ತಾಯಿ ಅಂಥೇಳಿ ಆಶೀರ್ವಾದ ಮಾಡಿದ್ರಂತೆ. ಮಹಾತ್ಮರು ಸಂಚಾರ ಯಾಕೆ ಮಾಡ್ತಾರೆ ಅಂತ ಇದರ ಅರ್ಥ ಒಂದು ಹೇಳೋದು ನಿಮಗೆ. ಸಾಧುರು ಯಾಕೆ ತಿರುಗ್ತಾ ಇರ್ತಿರ್ತಾರಂತಂದರೆ, ಈ ಭೂಲೋಕದಲ್ಲಿ ಬಹಳ ಜೀವಿಗಳಿಗೆಲ್ಲ ಒಂದೇ ಥರದ ಕೊರತೆ ಇರೋದಿಲ್ಲ. ಸಂಸಾರದಲ್ಲಿ ಸಾವಿರಾರು ಪ್ರಕಾರದ ಕೊರತೆಗಳನ್ನಿರ್ತಾವೆ. ಒಬ್ಬರಿಗೆ ಬಡತನಿರುತ್ತೆ, ಒಬ್ಬರಿಗೆ ರೋಗ ಇರುತ್ತೆ, ಒಬ್ಬರಿಗೆ ಕಾಡಾಟ ಇರುತ್ತೆ, ಒಬ್ಬರಿಗೆ ಅನೇಕ ರೀತಿಯಿಂದ ಆ ಎಲ್ಲ ಸಂಕಟಗಳನ್ನು ದೂರ ಮಾಡೋ ಸಲುವಾಗಿ ನಮ್ಮ ಭಾರತ ದೇಶದಲ್ಲಿ ಆಗಾಗ ಅಪ್ರಾಸಂಗಿಕವಾಗಿ ಪರಮಾತ್ಮನ ಪ್ರತಿರೂಪವಾಗಿ ಸಾಧು, ಸಜ್ಜನ, ಶರಣ, ಶಿವಯೋಗಿ,
ಮಹಾತ್ಮರ ಜನನ ಆಗ್ತಾನೇ ಇದೆ ಬಂಧುಗಳೇ. ಆದ್ದರಿಂದ ಅವರು ತಿರುಗುವುದು ಯಾಕಪ್ಪ ಅಂತ ಕೇಳಿದರೆ, ಇಂಥ ಜೀವಿಗಳನ್ನು, ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯ, ಬಡತನದಿಂದ ಬಳಲುವಂಥ ಅವರಿಗೆ ಸಿರಿ ಸಂಪದ ಕೊಡೋದು, ರೋಗದಿಂದ ನರಳುವಂಥ ಜೀವಿಗಳಿಗೆ ಅವರಿಗೆಲ್ಲ ತಮ್ಮ ತಪಸ್ಸಿನ ಶಕ್ತಿ, ಯೋಗ ಶಕ್ತಿ ಮತ್ತು ತಾವು ಸಂಶೋಧನೆ ಮಾಡಿದಂಥ ಆಯುರ್ವೇದ ಔಷಧಿಗಳನ್ನು ಕೊಟ್ಟು ಅವರ ರೋಗವನ್ನು ಗುಣಪಡಿಸಿಕೊಂಡು ಅವರಿಗೆ ಸುಖವಾಗಿ ಬದುಕಲಿಕ್ಕೆ ಆಶೀರ್ವಾದ ಕೊಡೋ ಸಲುವಾಗಿ ನೆನೆ ಮಹಾತ್ಮರ ಜನನ ಆಗ್ತದಂತ ಗೀತೆಯೊಳಗೆ ಅವರು ಹೇಳ್ತಾರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಸಂತರ ಜನನ ಅದಕ್ಕೆ, ಶರಣರು ಹುಟ್ಟುವುದು ಅದಕ್ಕೆ. ಅವರು ಹುಟ್ಟಿದ್ದು ನಮ್ಮನ್ನು ಕಲ್ಯಾಣ ಮಾಡೋಕ್ಕೆ, ನಾವು ಹುಟ್ಟಿದ್ದು ನಮ್ಮ ಸುಖ ನಾವೇ ಪಡ್ಕೊಳ್ಳೋಕೆ ನಮ್ಮ ಇಚ್ಛೆ ಇರ್ತಿರ್ತದೆ. ನಾವು ಇನ್ನೊಬ್ಬರಿಗೆ ಕಲ್ಯಾಣ ಮಾಡತಕ್ಕಂಥ ಶಕ್ತಿ ನಮ್ಮಲ್ಲಿ ಇರುವುದಿಲ್ಲ. ಆದರೆ ಇನ್ನೊಬ್ಬರಿಗೆ ತ್ರಾಸು ಕೊಟ್ಟೆವು ಖರೆ, ಆದರೆ ಸುಖ ಕೊಡುವಂಥ ಶಕ್ತಿ ನಮ್ಮ ಕಡೆಯಿಂದ ಆಗುವುದಿಲ್ಲ. ಆ ಕಷ್ಟ ಕೊಟ್ಟು ಆ ಪಾಪದ ಕೃತಿಗೆ ನೀವು ಬಲೆಯಾಗಬಾರದು ಅಂಥೇಳಿ ತಿಳ್ಕೊಂಡು ಮಹಾತ್ಮರು ಜಗತ್ತಿನ ಮೇಲೆ ಬಂದು ಹಾಡಿ ಹೇಳಿದ್ರು, ಪ್ರವಚನ ಮಾಡಿ ಹೇಳಿದ್ರು, ವಚನ ಸಾರಿ ಹೇಳಿದರು, ಅನೇಕ ಗೀತೆಗಳನ್ನು ಕಟ್ಟಿ ಹೇಳಿದ್ರು. ಮಡಿವಾಳಪ್ಪನಂಥವರು, ಶರೀಫರಂಥವರು ಎಷ್ಟು ಜನ ಈ ಭೂಮಿ ಮೇಲೆ ಬರಲಿಲ್ಲ. ಶರ್ಪಭೂಷಣರಂಥವರು ಭಾಳ ದೊಡ್ಡ ಪದ್ಯಗಳನ್ನು ಬರ್ಕೊಂಡು ಬಂದಿದ್ದಾರೆ. ಆದರೆ ಭಜನಾ ಸಂಘ ಮಾಡೀವಿ, ಭಜನಾದೊಳಗೆ ನಾವು ಹಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಭಜನೆಯ ಪದಗಳ ಅರ್ಥವನ್ನು ನಮಗೆ ಬಹಳ ಜನರಿಗೆ ತಿಳ್ಕೊಳ್ಳೋಕ್ಕೆ ಆಗುವುದಿಲ್ಲ. ಪಾಠ ಮಾಡಿ ಹಾಡಕ್ಕೆ ಬರ್ತೈತಿ, ಇದು ಪ್ರವಚನ ಹಂಗದ, ಓದಿ ಹೇಳಕ್ಕೂ ಬರ್ತೈತಿ, ಇಬ್ಬರದ್ದು ಕೇಳಿ ಹೇಳಕ್ಕೂ ಬರ್ತೈತಿ, ಆ ಬಳಿಕ ಒಬ್ಬರ ಹತ್ರ ಶ್ರವಣ ಬಲದಿಂದರೂ ಸಹಿತ ಕೇಳಕ್ಕೆ ಬರ್ತೈತಿ. ಆದರೆ ಹೇಳುವುದರ ಜೊತೆಗೆ ತಿಳ್ಕೊಳ್ಳೋದು ಭಾಳ ಕಠಿಣದ, ತಿಳಿಯೋದು ಭಾಳ ಹೈರಾಣದ. ತಿಳಿಬೇಕಾಗಿತ್ತು ಅಂದ್ರೆ ಮನಸ್ಸು ಭಾಳ ಹಸನ್ಬೇಕ್ರಿ, ಭಾಳ ತಿಳಿಯಾಗಿರ್ಬೇಕು, ಭಾಳ ನಿರ್ಮಲ ಆಗಿರ್ಬೇಕು. ಆ ಬಳಿಕ ನಮ್ಮಲ್ಲಿ ಇರುವಂಥ ಒಳಗಿನ ದೋಷಗಳೆಲ್ಲ ಕಳ್ಕೊಳ್ಳೋ ತನಕ ನಮಗೇನೂ ತಿಳಿಯಂಗಿಲ್ಲ. ತಿಳಿದಂಗೆ ಆಗ್ತದೆ ಹೇಳಾಗ ಮಾತ್ರ ಅಷ್ಟೇ. ನಾವು ಎಲ್ಲಿ ತನಕ ಕ್ರಿಯಾಶೀಲರಾಗಲ್ಲ ಅಂದರೆ, ನಿಮ್ಮ ಭಾಷೆದಾಗ ಹೇಳಬೇಕಾಗಿತ್ತು ಅಂದರೆ, ಎಲ್ಲಿ ತನಕ ನಮ್ಮ ನಡೆ ನುಡಿಗಳು ಎರಡೂ ಒಂದಾಗಲ್ಲ ಅಲ್ಲಿ ತನಕ ನಮಗೇನೂ ತಿಳಿಯಂಗಿಲ್ಲ. ತಿಳಿಲಿಲ್ಲ ಅಂದರೆ ನಮಗೆ ಸಾರ್ಥಕತೆಯಾಗಲ್ಲ. ಅದಕ್ಕೆ ಮಹಾತ್ಮರು ಈ ಜಗತ್ತಿನ ಮೇಲೆ ಸಂಚಾರ ಮಾಡೋ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ, ಈ ಜೀವಿಗಳನ್ನು ಕಲ್ಯಾಣ ಮಾಡೋ ಸಲುವಾಗಿ. ಗುರುಗಳ ಉಪದೇಶ ಪಡ್ಕೊಂಡು ಸಂಚಾರ ಮಾಡ್ತಾ ಬದಾಮಿಯಿಂದ ಅವರು ಲಿಂಗನಬಂಡಿ ಹಳ್ಳಿ ಗ್ರಾಮಕ್ಕೆ ಬಂದು ದುರ್ಗಮ್ಮ ತಾಯಿ ಹಾಲನ್ನು ತಾವೇ ಹಿಂಡ್ಕೊಂಡು ಆ ಬಳಿಕ ಪ್ರಸಾದ ಮಾಡಿ ಹೋಗಾಗ ಆಕೆಗೆ ಆಶೀರ್ವಾದ ಮಾಡ್ತಾರೆ. ತಾಯಿ, ನಾನು ಮರಳಿ ಬರೋದ್ರೊಳಗೆ ನಿನ್ನ ಬಂಜಿತನ ದೂರ ಆಗ್ತದೆ, ನಿನ್ನ ಮನೆ ದೀಪ ಬೆಳಗುತ್ತದೆ ಅಂಥೇಳಿ ತಿಳ್ಕೊಂಡು ನಾಗಲಿಂಗ ಸ್ವಾಮಿಗಳು ಅವರಿಗೆ ಆಶೀರ್ವಾದ ಮಾಡಿ ಮತ್ತೆ ತಮ್ಮ ಸಂಚಾರವನ್ನು ಮುಂದುವರಿಸ್ತಾ ಎಲ್ಲಿ ಬರ್ತಾರಂದ್ರೆ, ಈಗ ನಾವು ಅವ್ರ ಮಠ ಅದಲ್ಲ, ನವಲಗುಂದ ಅಂದರೆ ವಿಜಯಪುರಲಿಂದ ನೀವು ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗ್ತಕ್ಕಂಥ ದಾರಿಯೊಳಗೆ ಹತ್ತಿರ್ತಾವೆ. ಬಾಗಲಕೋಟೆ ದಾಟಿದ ಕೂಡಲೇ ಅಲ್ಲೆಲ್ಲ ಹೂಲಗೇರಿ ಅಂತ ಒಂದು ಊರು ಬರ್ತದೆ. ಆ ಬಳಿಕ ಇನ್ನೂ ಅನೇಕ ಊರುಗಳದಾವಲ್ಲ. ಅಲ್ಲಿ ಆ ಊರು ದಾಟಿದ ಕೂಡಲೇ ದಾರಿಗೆ ಹತ್ತತ್ರಿ, ಮೊದಲು ನರಗುಂದ ಹತ್ತದ. ನರಗುಂದಾಗಣ ಅವ ಇನ್ನೊಬ್ಬ ದೇವ್ರದನಲ್ಲ, ಆ ಕಡೆ ಭಾಳ ಜನ ಹೋಗ್ತಿರ್ತಾರೆ, ಯಮನೂರಪ್ಪ, ಯಮನೂರ ಅಂತ ಒಂದು ಊರು ಬರ್ತದೆ, ಅದು ದಾರಿಗೆ ಐತಿ. ಅವ ರಾಜೇಬಾಕ್ಷರ್ನ ಯಮನೂರು ಅಂತ ಆಗ್ಯಾನ, ರಾಜೇಬಾಕ್ಷರ್. ಮತ್ತು ಅವನಿಗೆ ಇನ್ನೊಂದು ಹೆಸರದ ಚಾಂಗದೇವ್ ಅಂಥೇಳಿ. ಅವ 1400 ವರ್ಷ ಭೂಮಿ ಮೇಲೆ ಬದುಕ್ಯಾನ್ರಿ. 1400 ವರ್ಷ ಈ ಭೂಮಿ ಮೇಲೆ ಬದುಕ್ಯಾನಂತ ನಮ್ಮ ಮಹಾರಾಷ್ಟ್ರ ಸಂತರಾಗಿರತಕ್ಕಂಥ ಜ್ಞಾನದೇವ, ನಿವೃತ್ತಿ, ಶೋಪಾನ, ಮುಕ್ತ ಅಂಥೇಳಿ ವಿಠ್ಠಲ ಪಂತನ ಮಕ್ಕಳು ಇವರೆಲ್ಲ. ಅವ ಮದುವೆ ಮಾಡಿಕೊಂಡು 4 ಮಕ್ಕಳ ಹಡ್ಯಕ್ಕಿಂತ ಮೊದಲನ ಸಂಸಾರ ತ್ಯಾಗ ಮಾಡಿ ಕಾಶಿಗೆ ಹೋಗಿದ್ನಂತ. ಅವರು ಗುರುಗಳು ಯಾರು ಗುರುಗಳಪ್ಪ? ವಿಠ್ಠಲ ಪಂತನ ಗುರುಗಳಾಗಿರತಕ್ಕಂಥ ರಾಮದಾಸ ಸ್ವಾಮಿಗಳು. ಅವರು
ರಾಮಾನಂದರು ಅವನಿಗೆ ದೀಕ್ಷಾ ಕೊಟ್ಟರು ಸನ್ಯಾಸಿ. ಅವರು ಲೋಕ ಸಂಚಾರ ಮಾಡೋಕೋತ ಈ ವಿಠ್ಠಲ ಪಂತನ ಊರಿಗೆ ಬಂದರು. ಬಂದ ಕೂಡಲೇ ಅವನ ಹೆಂಡತಿ ಸರಿ ನೆನಪಿಲ್ಲ, ನನಗೆ ನೆನಪಿಲ್ಲ, ಭಿಕ್ಷಾ ಬೇಡಿದ್ರು. ಭಿಕ್ಷಾ ನೀಡಲು ಅಮ್ಮ. ಅದಕ್ಕೆ ಅವ್ರು ಏನಂದರು, ಭಿಕ್ಷಾ ಮಾಡ್ಕೋತನ ಆಶೀರ್ವಾದ ಮಾಡ್ತಾರೆ. ಅವ್ರು ಏನಂತಂದ್ರೆ, ಭಿಕ್ಷಾ ತೊಗೊಂಡು ಬೆಳಕ ಅವ್ರಿಗೆ ಸಮಾಧಾನ ಆಗಂಗೆ ಏನರ ಒಂದು ಮಾತು ಹೇಳಬೇಕಲ್ಲ. ಏನಂತಾರೆ ಅವರು, ಪುತ್ರ ಸೌಭಾಗ್ಯವತಿ ಭವ ಅಂದರು. ಪುತ್ರ ಸೌಭಾಗ್ಯವತಿ ಭವ. ಅಕ್ಕಿ ಆಶೀರ್ವಾದ್ಲು. ಯಪ್ಪ 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 ಅಂದ್ಲಿಕ್ಕೆ ಏನಮ್ಮ ಅಂತ ಕೇಳಿದ್ಲು. ಅಲ್ಲ, ನನ್ನ ಗಂಡ ಈಗಾಗಲೇ ಸನ್ಯಾಸಿಯಾಗಿ ಹೋಗ್ಯಾನ. ಎಲ್ಲಿ ಹೋಗ್ಯಾನ? ಕಾಶಿಗೆ ಹೋಗ್ಯಾನ. ಮತ್ತು ನೀವು ನನಗೆ ಪುತ್ರ ಸೌಭಾಗ್ಯವತಿ ಭವ ಅಂತ ಆಶೀರ್ವಾದ ಮಾಡ್ತೀರಿ, ಗಂಡನ ಮನೆಯೊಳಗಿಲ್ಲ ಮಕ್ಕಳು ಹೆಂಗಾಗ್ತವ ಅಂದ್ಲಿಕ್ಕೆ. ಅಂದ ಕೂಡಲೇ ಗುರುಗಳಿಗೂ ಆಶ್ಚರ್ಯ ಇತ್ತು ಪಾಪ. ರಾಮಾನಂದ್ರಂದರು, ಪರವಾಗಿಲ್ಲಮ್ಮ, ನಿನ್ನ ಗಂಡಗೆ ವಾಪಸ್ ಮತ್ತೆ ಮನೆಗೆ ಕಳಿಸ್ಕೊಡ್ತೀನಿ ಅಂದರು. ಅವರು ವಾಪಸ್ ಕಳಿಸ್ಕೊಡ್ತೀನಿ ಅಂದರು. ಆ ಬಳಿಕ ಅಕ್ಕಿ ಅಂದ್ಲು, ಒಮ್ಮ ಸನ್ಯಾಸಿಯಾಗಿ ಹೊರಗೆ ಹೋದ ಬಳಿಕ ಮತ್ತೆ ಮರಳಿ ಪ್ರಪಂಚಕ್ಕೆ ಬಂದ ಅಂತಂದ್ರೆ ಇದು ಲೋಕಕ್ಕೆ ವಿರೋಧ ಆಗ್ತದೆ, ಆ ಧರ್ಮ ಕೆಡಿಸ್ದಂಗೆ ಆಗ್ತದೆ. ಅದಕ್ಕೆ ಸ್ವಾಮಿ ಹಾಗೇನು ಮಾಡಬೇಡ್ರಿ ಅಂತಂದು ಕೂಡಲಿ, ಇಲ್ಲಮ್ಮ ಮಗ ನಿನಗೆ ತಿಳಿಯಂಗಿಲ್ಲ, ಆ ಪರಮಾತ್ಮನು ನನ್ನ ಬಾಯಿಲೇ ಈ ಶಬ್ದ ಅಲ್ಲ ಕಚ್ಚನ್ ಅಂತಂದ್ರೆ, ಮುಂದೊಂದು ಕಾಲದಲ್ಲಿ ನಿನ್ನ ಹೊಟ್ಟೆಯಿಂದ ಹುಟ್ಟಿರ್ತಕ್ಕಂಥ ಮಕ್ಕಳಿಂದ ಈ ಜಗತ್ತಿಗೆ ಅತ್ಯಂತ ಸುಖ ಆಗುತ್ತದೆ ಮತ್ತು ಅವರು ಮಹಾಪುರುಷರಾಗಿ ಹುಟ್ಟಿ ಬರ್ತಾರಂಥೇಳಿ ರಾಮಾನಂದ್ರ ಕಾಶಿಗೆ ಹೋಗಿ ವಿಠ್ಠಲ ಪಂತಿಗೆ ಹೇಳಿದ್ರಂತೆ, ತಮ್ಮ ನಿನಗೆ ನಾ ಸನ್ಯಾಸಿ ದೀಕ್ಷಾ ಕೊಟ್ಟುದು ಖರೆ, ಆದರೂ ಕೂಡ ನಿನ್ನ ಪ್ರಾರಬ್ಧ ಭೋಗದಾಗ 4 ಮಕ್ಕಳವು, ನೀವು ವಾಪಸ್ ಹೋಗಿ ಪ್ರಪಂಚ ಮಾಡಿ ಮಕ್ಕಳ ಹಡೆಯ ತನಕ ಪ್ರಾರಬ್ಧ ಕರ್ಮದಿಂದ ಮುಕ್ತನಾಗಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ವಾಪಸ್ ಕಳಿಸ್ಕೊಟ್ರಂತ. ಅವ್ರು ಹೇಳಿದ್ರು ಹೋಗಾಗನ, ಸಮಾಜ ನಿಮ್ಮ ಮೇಲೆ ಸಿಟ್ಟಿಗೆ ಬರುತ್ತದೆ, ಅಷ್ಟೇ ಅಲ್ಲದೇ ನಿಮ್ಮನ್ನು ಹೊಡಿತಾರೆ, ಬಡಿತಾರೆ, ಮತ್ತು ನೀವು ಯಾವ ಜಾತಿಯಾಗಿ ಹುಟ್ಟಿರಿ ಆ ಜಾತಿಯಿಂದ ನಿಮ್ಮನ್ನು ವಂಚಿತ ಮಾಡ್ತಾರೆ, ನಿಮಗೆ ಬಹಿಷ್ಕಾರ ಮಾಡ್ತಾರೆ. ಏನೆಲ್ಲಕ್ಕಾಗಲ್ಲಕ್ಕದು ಪಾಂಡುರಂಗನ ಪ್ರಸಾದ ಅಂತೇಳಿ ತಿಳ್ಕೊಂಡು ಸ್ವೀಕಾರ ಮಾಡಿರಿ, ಮುಂದೆ ನಿಮ್ಮ ಮಕ್ಕಳಿಂದ ಈ ಜಗ ಬೆಳಗುತ್ತದೆ ಅಂಥೇಳಿ ಆಶೀರ್ವಾದ ಮಾಡಿದ ಜ್ಞಾನದೇವ, ನಿವೃತ್ತಿ, ಸೋಪಾನ, ಮುಕ್ತ 4 ಮಕ್ಕಳು. ಆ ಜ್ಞಾನೇಶ್ವರಿ ಮೌಲಿ ಕೀರ್ತಿ ಇಡೀ ಭಾರತ ದೇಶ ತುಂಬೆಲ್ಲ ಹರಡುತ್ತಂತ. ನಾ ಯಾಕೆ ಮಾತು ಹೇಳಕತ್ತೀನಿ ನೆನಪಿರಲಿ. ನರಗುಂದದಿಂದ ನಾವಲಗುಂದಕ್ಕೆ ಅಪ್ಪ ನಾಗಲಿಂಗ ಸ್ವಾಮಿಗಳ ಸಂಚಾರ ಮಧ್ಯದಲ್ಲಿ ಅದು ಯಮನೂರ. ಆ ಯಮನೂರ ಅಂತಂದ್ರೆ ಸಾಂಗದೇವ. ಈಗ ಅವನಿಗೆ ಒಂದು ಕಡೆ ರಾಜಭಾಕ್ಷರ್ ಅಂತಲೂ ಕೂಡ ಕರಿತಿರ್ತಾರೆ. ಬಂಧುಗಳೇ, ಅವ 1400 ವರ್ಷ ಬದುಕಿದ್ದ. ಜ್ಞಾನೇಶ್ವರಿ ಮೌಲಿ ಮಾತ್ರ 16 ವರ್ಷದವಿದ್ದಂಥ ಭಗವದ್ಗೀತಾ ಬರೆದಿದ್ದಂಥ. ಅವನ ಕೀರ್ತಿ ಕೇಳಿ ಸಾಂಗದೇವ್ ಇವರು ನೋಡ್ಬೇಕಂತ ಹೊರಟಿದ್ರಂಥವ್ರು. ಅವ ಹುಲಿ ಮ್ಯಾಗ ಕೂತ್ಕೊಂಡು ಚೇಳಿನ ಮಗಡ ಮಾಡಿ ಹಾವಿನ ಬಾರ್ಕೋಲ್ ಮಾಡಿ ಹೊಂಟಿದ್ನಂತವ. ಅವಾಗ ಮಂದಿಯೆಲ್ಲ ಬಂದು ಹೇಳ್ತು, ಕೇಳಿದ್ರು, ಇಂಥ ಸಾಂಗದೇವ್ರು ಹೊಂಟ್ರ ಅಂತೇಳಿ ತಿಳ್ಕೊಂಡು ಅಂದ ಕೂಡಲೇ ಇವರು ಕಟ್ಟಿ ಮೇಲೆ ಕಾಸ್ಕೋತ ಕೂತಿರಂತ 4 ಮಂದಿ ಒಂದು ಬಿಳಕ್ ಗಾಡಿ ಮೇಲೆ. ನಾಮದೇವ ಇಲ್ಲ, ಜ್ಞಾನದೇವ, ನಿವೃತ್ತಿ, ಸೋಪಾನ, ಮುಕ್ತ. ಅಂದ್ರೆ ಥಂಡಿ ದಿನ ಇತ್ತು, ಅವರು ಯಾರೂ ತಿಪ್ಪ್ಯಾಗಿನ ಕಸ ಸಹಿತ ತೊಗೊಳ್ಳು ಕೊಡ್ತಿತ್ತಿಲ್ಲಂತ್ರಿ ಅವರಿಗೆ. ಇಷ್ಟು ಜನ ಅವರಿಗೆ ತ್ರಾಸು ಕೊಡ್ತಿದ್ರಂತ. ಒಂದು ಬಿಳಕು ಗಾಡಿ ಮೇಲೆ 4 ಜನ ಕೂತ್ಕೊಂಡು ಥಂಡಿ ತಡ್ಕೋಬೇಕಂತ ಬಿಸಿಲು ಕಾಸ್ಕೊತಿದ್ರು. ಸಾಂಗದೇವ್ ಭೆಟ್ಟಿಗೆ ಹೊಂಟನಂತಂದು ಕೂಡಲೇ ಜ್ಞಾನದೇವ್ ಹೇಳದಂತ, ಅಂಥ 1400 ವರ್ಷ ಬದುಕಿದಂಥ ಪುಣ್ಯಾತ್ಮರು ಪರಮಜ್ಞಾನಿಗಳು ನಮ್ಮ ಭೆಟ್ಟಿಗೆ ಹೊಂಟಾರಂತಂದ್ರೆ, ಅಮ್ಮ ಭಗವತಿಗೆ ಹೇಳಿದ್ರಂತ ಭೂಮಿ ತಾಯಿಗೆ, ಅವರು ಹುಲಿ ಮ್ಯಾಗ ಕೂತ್ಕೊಂಡು ನಮಗೆ ಹೊಂಟಾರ, ನಾವು ಅವ್ರಿಗೆ ಸ್ವಾಗತ ಮಾಡಬೇಕು, ಅವ್ರ ತನ ಹೋಗತನ ಸ್ವಾಗತ ಮಾಡೋಕೋತನ ಗ್ವಾಡಿ ಒಂದಿಷ್ಟು ನೀನು ನಡ್ಕೊಂಡು ನಡೆಯುವ ಅಂತಂದು ಕೂಡಲೇ ಬಿದ್ದ ಗ್ವಾಡಿ, ಕಲ್ಲಿನ ಗ್ವಾಡಿ, ಹಾಳ ಮಣ್ಣಿನ ಗ್ವಾಡಿ ಸಾಂಗದೇವ್ ಮಹಾರಾಜರ ತನಕ ನಡ್ಕೋತ ಹೋಯ್ತಂತ್ರಿ, ನಡ್ಕೋತೈತಂತ್ರಿ. ಅಂಥ ಸಾಂಗದೇವನ ಗುಡಿಯಲ್ಲಿ ಅದ
ಅಲ್ಲಿ ಒಂದು ನೇಮ್ ಏನದಪ್ಪ ಅಂತಂದ್ರೆ, ಎಂಥ ಹುಣ್ಣಾದರೂ ಸಹಿತ ಮನುಷ್ಯನಿಗೆ, ನಮ್ಮ ಭಾರತ ದೇಶದಲ್ಲಿ ಪ್ರತೀತಿ ಅದು, ಬೆಕ್ಕಾದ ಹುಣ್ಣಾಗಲಿ ಅದು, ಅಲ್ಲಿ ಒಂದು ಹಳ್ಳ ಬರುತ್ತದೆ, ಅದರ ಹೆಸರು ಅಷ್ಟು ನಾನು ನೆನಪು ಉಳ್ಕೊಂಡಿಲ್ಲ. ಆ ಹಳ್ಳದಾಗ ಹೋಗಿ ನಾವು ಸ್ನಾನ ಮಾಡಿದರೆ, ಅವನ ದರ್ಗಾಕ್ಕೆ ಹೋಗಿ ಅವನ ಗುಡಿಗೆ ಹೋಗಿ, ಅದು ಬೇರೆ ಸಕ್ಕರೆ ಸಿಗ್ತದ್ರಿ ಅಲ್ಲಿ, ಮುಗ್ಧ ಸಕ್ಕರೆ ಅಂತ, ಅದನ್ನು ಹಂಚಿದ್ರೆ ಆಯಿತು, ಎಂಥ ಹುಣ್ಣಿದ್ರು ಕೂಡ ಕಡಿಮೆ ಆಗ್ತಾವೆ ಅಂಥೇಳಿ, ಆಗ್ತವನು ಕೂಡ, ಅದು ಸತ್ಯನೇ. ಅದರ ದಾಟಿ ನವಲಗುಂದ, ನವಲಗುಂದದಲ್ಲಿ ನಾಗಲಿಂಗ ಸ್ವಾಮಿಗಳು ಬರೋಕ್ಕಿಂತ ಮುಂಚಿತವಾಗಿ ತಿಂತಿಣಿ ಮೌನೇಶನ ಮಠವನ್ನು ಸ್ಥಾಪನೆಯಾಗಿತ್ತಂತೆ. ಮೌನೇಶನ ಮಠ ಸ್ಥಾಪನೆಯಾಗಿತ್ತು. ಅದ ಮಠಕ್ಕೆ ನಾಗಲಿಂಗ ಸ್ವಾಮಿಗಳು ಹೋಗಿ ಅಲ್ಲೇ ವಾಸ್ತವ್ಯ ಮಾಡಿಕೊಂಡು ಅಲ್ಲೇ ಭಿಕ್ಷಾ ಮಾಡ್ತಾ ಹಳ್ಳಿಗೆ ಹೋಗೋದು, ಮತ್ತೆ ಸಾಯಂಕಾಲ ಅಲ್ಲಿಗೆ ಬರ್ತಿದ್ರಂತೆ. ಅಲ್ಲಿ ಬಂದ ಕೂಡಲೇ ಅವರಿಗೊಂದು ಭಯಂಕರವಾಗಿರತಕ್ಕಂಥ ಶರೀರದ ಪ್ರಾರಬ್ಧ ಏನೋ ಸ್ವಲ್ಪ ಜ್ವರ ಬಂದು ಅಂತವ್ರಿಗೆ. ಜ್ವರ ಅಂದರೆ ಹಾಗೀಗಲ್ಲದು, ಒಂದು ಮೂಲೆ ಕೂತ್ಕೊಂಡು ನರಳುತ್ತಿದ್ರಂತೆ. ಆದರೆ ಆ ಮೌನೇಶ್ವರನ ಗದ್ಗಿಗೆ ಬಂದು ಎಲ್ಲರೂ ನಮಸ್ಕಾರ ಮಾಡ್ತಿದ್ರು, ಪ್ರದಕ್ಷಿಣೆ ಆಗ್ತಿದ್ರು, ಹೋಗ್ತಿದ್ರು. ಆದರೆ ಮೂಲ್ಯಾಗ ಬಿದ್ದು ನರಳುವಂಥ ಮನುಷ್ಯನ ಒಬ್ಬರೂ ಕೂಡ ಕಣ್ಣಾಯಿಸಿ ನೋಡ್ತಾ ಇಲ್ಲ, ನೀನು ಯಾರಪ್ಪ ಅಂತ ಸಹಿತ ಕೇಳ್ತಾ ಇಲ್ಲ. ಅಲ್ಲಿ ಒಬ್ಬಕ್ಕೆ ಹೆಣ್ಮಗಳು ಮಠದ ಕಸ ಹೊಡಿತಿದ್ಲಂತ, ಸಮಗಾರ ಭೀಮವ್ವ ಅಂಥೇಳಿ, ಬಹಳ ಸುಂದರಳು, ರೂಪದಲ್ಲಿ ಸುಂದರ, ಗುಣದಲ್ಲಿ ಸುಂದರ, ಸೇವಾಭಾವದಲ್ಲಿ ಸುಂದರ. ಹೀಗಿರುವುದರಿಂದ ಬಹಳ ಮನಮುಟ್ಟಿ ಪೂಜೆಯನ್ನು, ಆ ಕಸವನ್ನು ಹೊಡಿತಾ ಇದ್ಲಂತ. ಆಕೆ ಇವ ನೆರಳುದು ಕೇಳಿದ್ಲು. ಕೇಳಿ ಅಲ್ಲಿ ಹೋಗಿ ಒಂದು ಸ್ವಲ್ಪ ಅವನಿಗೆ ಕೇಳ್ತಾ ಇದ್ದಾಳೆ, ಯಪ್ಪ ನೀವು ಯಾರಿದ್ದೀರಿ, ನಿಮಗೇನು ಆರಾಮಿಲ್ಲೇನ್ರಿ ಅಂತ ಕೇಳಿದ್ಲಕ್ಕಿ. ಹೌದು ತಾಯಿ ಅಂತಂದರು. ಆವಾಗ ಅಕ್ಕಿ ಹೇಳಿದ್ಲು, ಯಪ್ಪ ನಾನು ಯಾರ ಕಡೆಯಿಂದ್ರೆ ಸ್ವಲ್ಪ ಏನಾರ ಗಂಜಿ ತಂದು ಕೊಡಬೇಕು ಮಾಡಬೇಕು ಅಂತಂದರೆ, ನಾವೊಂದಿಷ್ಟು ಜಾತ್ಯಾಗ ಕುಲದಾಗ ಸಮಗಾರಕ್ಕೆದೀನಿ, ಅದಕ್ಕೆ ನಾ ತಂದು ಕೊಟ್ಟದ್ದೇನಾದ್ರೆ ನಿಮ್ಮ ನಡೀತದೇನ್ರಿ ಅಂತ ಕೇಳಿದ್ಲಂತೆ. ನಿಮಗೆ ನಡೀತದೇನ್ರಿ ಅಂತ ಕೇಳಿದ್ಲಂತ. ನಾಗಲಿಂಗ ಸ್ವಾಮಿಗಳಂದರು, ಅವ ನೀ ಯಾರ್ಯಾಕಿರುವಲ್ಲ, ಅನ್ನ ಯಾ ಜಾತಿದು ಅಂದರು. ಓ ಮಸ್ತರ ದರ್ಬಾರ್ ಬರಸ್ರಿ, ಅನ್ನ ಯಾವ ಜಾತಿ ಇದು, ನೀರು ಯಾವ ಜಾತಿ ಇದು? ಒಂದು ಗೀತೆ ಬರ್ತದೆ, ಹಾಡ್ತೀನಿ. ಎರಡದನ್ನು ಮೂರದಪ್ಪ, ಎರಡು. ದಮ್ ನೋಡ್ತೀನಿ ರಾಗಿ ಯಾವ್ದದು ಮೊದಲು. ದರ್ಬಾರ್ ಆಗ್ತದಿಲ್ಲ. ಹಾಂ ನಡೆಯುವುದು ನೆಲ, ಕುಡಿಯುವುದು ಜಲ, ಕೇಳಬೇಡ ಗುರುವಿನ ಕುಲ, ನೀ ಎಂತ ಮಾನವ, ಹಿಡಿಲಿಲ್ಲೋ ಜಾಣವ. ನಡೆಯುವುದು ನೆಲ, ಕುಡಿಯುವುದು ಜಲ, ಕೇಳಬೇಡ ಗುರುವಿನ ಕುಲ, ನೀ ಎಂತ ಮಾನವ, ಹಿಡಿಲಿಲ್ಲೋ ಜಾಣವ. ಭಾರತ ಹುಡುವಿನಾಡಿಗೆ ಮಿಗಲ, ಭಾರತ ಹುಡುವಿನಾಡಿಗೆ ಮಿಗಲ,
ನಾಡ ಮೇಲಿನ ಭಕ್ತರ ಬಂದರು ಎಲ್ಲ ಮಾದುಲಿಂಗಂದು ಹಿಡಿದರ ಕಾಲ ಮುಂದ ಬರೋದು ಹೆಂಗದ ಹೇಳಪ್ಪ ಸಾಲ ಭಕ್ತಿಯ ಪಾಠ ಬಿಡಿಸನ ಸಂಕಟ ಭಕ್ತಿಯ ಪಾಠ ಬಿಡಿಸನ ಸಂಕಟ ಕೇಳ್ಬೇಡ ಗುರುವಿನ ಕುಲ ನೀ ಎಂತ ಮಾನವ ಹಿಡಿಲಿಲ್ಲೋ ಜಾಣವ ಮಾದುಲಿಂಗಂದು ಕೇಳ್ಯಪ್ಪ ಲೀಲಾ ಮಾದುಲಿಂಗಂದು ಕೇಳ್ಯಪ್ಪ ಲೀಲಾ ಬಾಹುಳ ಭಕ್ತರಿಗೆ ಕೊಟ್ಟನು ಸಕ್ಕರಿ ಬೆಲ್ಲ ದೇವರ ಮ್ಯಾಲ ಇಡ್ರಪ್ಪ ಹಂಬಲ ಹಂಬಂಡಿಟ್ಟರ ಐಶ್ವರ್ಯಕ್ಕೆನ್ನು ಕಡಿಮಿಲ್ಲ ಮಾಡ್ರಪ್ಪ ಶರಣ ಆಗ್ತನವರ ಕರ್ಣ ದೇವರಿಗೆ ಮಾಡ್ರಪ್ಪ ಶರಣ ಆಗ್ತನವರ ಕರ್ಣ ಕೇಳ್ಬೇಡ ಗುರುವಿನ ಕುಲ ನೀ ಎಂತ ಮಾನವ ಹಿಡಿಲಿಲ್ಲೋ ಜಾಣವ ಮಾದುಲಿಂಗನ ವಂಶದ ಪಾಲ ಬ್ರಹ್ಮಾಂಡ ತುಂಬ ಆಯ್ತಲ್ಲ ಎಲ್ಲ ಕಾಲ ಜನ್ಮ ಮಾಡ್ಕೊರೋ ಸಫಲ ಗುರುವಿನ ಮರೆತ್ರ ಆಗುದು ಕೋಲಾಹಲ ಗುರುವಿನ ಕೈಗುಣ ಆಯ್ತೋ ಗುಣ ಗುರುವಿನ ಕೈಗುಣ ಆಯ್ತಪ್ಪ ಗುಣ ಕೇಳ್ಬೇಡ ಗುರುವಿನ ಕುಲ ನೀ ಎಂತ ಮಾನವ ಹಿಡಿಲಿಲ್ಲೋ ಜಾಣವ ಮಾಯ ಎಂಬುದು ಹಾಕ್ಯದ ಜಾಲ ಮಾಯ ಎಂಬುದು ಹಾಕ್ಯದ ಜಾಲ ಹೆಂಡರ್ ಮಕ್ಕಳಾಗ್ಯಾರಪ್ಪ ಮೂಲ ಬಿಟ್ಟೆನಂದ್ರ ಬಿಡಲಿಲ್ಲ ಕೊಟ್ಟು ಹೋಗುವಂತರ ಮಾಡಿದ ಸಾಲ ಬಡದೆಡೆ ಇಟ್ಟಿ ಹೇಳರ್ದ ಹೊಂಟಿ ಬಡದೆಡೆ ಇಟ್ಟಿ ಹೇಳರ್ದ ಹೊಂಟಿ ಕೇಳ್ಬೇಡ ಗುರುವಿನ ಕುಲ ನೀ ಎಂತ ಮಾನವ ಹಿಡಿಲಿಲ್ಲ ಜಾಣವ ನೀ ಎಂತ ಮಾನವ ಮೂರುವರೆ ಎಕರೆ ಆದ ನಿನ್ನ ಹೊಲ ಮೂರುವರೆ ಎಕರೆ ಆದ ನಿನ್ನ ಹೊಲ ಕಾಮ ಕ್ರೋಧ ಕೊನೆಯಾಗೆವು ಮೂಲ ಗುರುವಿಗೆ ಕೊಡೋ ಬೆಳೆಯ ಪಾಲ ಜ್ಞಾನದ ಬಳ್ಳಿ ಬರ್ತದೋ ಹೊಲ ಎಲ್ಲ ಬಿಡಬೇಕು ಜನ್ಮ ಹರುಕೋರು ಕರ್ಮ
ಬಿಡಬೇಕು ಜನ್ಮ ಹರಕೊರು ಕರ್ಮ ಕೇಳ್ಬೇಡ ಗುರುವಿನ ಕುಲ ನೀ ಎಂತ ಮಾನವ ಹಿಡಿಲಿಲ್ಲೋ ಜಾಣವ ಭಕ್ತಿಲಿ ದೊಳೆಯೋ ಗುರುವಿನ ಕಾಲ ಭಕ್ತಿಲಿ ತೊಳೆಯೋ ಗುರುವಿನ ಕಾಲ ಕೊಡಿಸ್ತಾನ ಸಕ್ಕರಿ ನಮಗೆಲ್ಲ ಹಾಲ ವಚನ ನಿನಗ ಜ್ಞಾನದ ಶಾಲಾ ಒಯ್ದು ತೋರ್ಸನ ಮುಕ್ತಿಯೇ ತನ್ನ ಮಾಲ ಸರ್ವ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಸರ್ವ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಕೇಳ್ಬೇಡ ಗುರುವಿನ ಕುಲ ನೀ ಎಂತ ಮಾನವ ಹಿಡಿಲಿಲ್ಲೋ ಜಾಣವ ನೀ ಎಂತ ಮಾನವ ಹಿಡಿಲಿಲ್ಲೋ ಜಾಣವ ಜಯ ಮಂಗಲಂ ಜಯ ಪಾರ್ವತಿ ಶಿವ ಹರ ಹರ ಮಹಾದೇವ